ಯಾರೋ ಸಂಘಟನೆ ಪರ್ಟಿಕ್ಯುಲರ್ ಹೆಸರು ಅಥವಾ ಸಂಘಟನೆ ಹೆಸರು ಹೇಳಿದಾರೆ ಅಂತ ಇಲ್ಲ, ಹುಡುಗಿಗೆ ಯಾವುದೂ ಅದು ಪರಿಚಯ ಇಲ್ಲ. ನಾನು ಕೇಳಿದೆ ಯಾರಾದರೂ ನಿಮಗೇನಾದರೂ ಫೋನ್ ಮಾಡಿದ್ರ ಅಂತ. ಸೊ ಆ ಹುಡುಗಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ವಿರುದ್ಧ ಹೇಳಲ್ಲ. ನಮ್ಮ ತಾಯಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾಳೆ. ಸೊ ಈಗ ಪ್ರಕರಣ ಆಗಿದ್ದರಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿ ಬಂತು. ಸೊ ಲವ್ ಜಿಹಾದ್ ಅನ್ನೋದು ಸಹ ಹೆಸರು ಕೇಳುತ್ತದೆ. ಲವ್ ಜಿಹಾದ್ ಆಗಿದೆ ಅಲ್ಲ ನೋಡಿ, ಈಗ ನಮ್ಮ ಪ್ರಕರಣದಲ್ಲಿ 3 ಆಸ್ಪೆಕ್ಟ್ಸ್ ಇದೆ. ಒಂದು ಗಾಯತ್ರಿ ಅನ್ನೋಂಥವ್ರು ವಿಕ್ಟಿಮ್ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟಿದ್ದರು. ಮತ್ತು ಈ ಮುಕ್ಕಳಪ್ಪ ಅಂತ ಏನಿದ್ದಾನೆ ಅವನ ಮೇಲೆ ಮತ್ತು ಅವ್ರ ಕುಟುಂಬ ಸದಸ್ಯರ ಮೇಲೆ ಆರೋಪ ಮಾಡಿದರು. ಸೊ ಹಂಗಾಗಿ ಇಲ್ಲಿ ಕಂಪ್ಲೇನೆಂಟ್ ಇದ್ದಾರೆ ಅವ್ರ ಪೋಷಕರು, ವಿಕ್ಟಿಮು ಆ ಹುಡುಗಿ. ನನಗೆ ವಿಕ್ಟಿಮೈಸೇಷನ್ ಆಗಿದೆ, ನನ್ನ ಮೇಲೆ ಅಪರಾಧ ಆಗಿದೆ ಅಂತಂದಾಗ ಆ ಕಂಪ್ಲೇಂಟಿಗೆ ಒಂದು ರಿಲೆವೆನ್ಸು ತೂಕ ಬರುತ್ತೆ. ಅಟ್ ದಿ ಸೇಮ್ ಟೈಮ್ ಅವರು ಪೋಷಕರು ಇಲ್ಲ, ಅವಳು ಸ್ವಲ್ಪ ಇನ್ನೂ ಚಿಕ್ಕವಳಿದ್ದಾಳೆ ಮತ್ತು ಅವಳಿಗೆ ಮೆಚುರಿಟಿ ಇಲ್ಲ, ಮಾನಸಿಕವಾಗಿ ಅವಳು ಮೆಚೂರ್ ಆಗಿಲ್ಲ, ಆಮೇಲೆ ಅವಳಿಗೆ ಸ್ವಲ್ಪ ಬೆದರಿಸಿದ್ದಾರೆ ಅನ್ನೋಂಥದ್ದೆಲ್ಲ ಏನು ಆರೋಪಗಳು ಮಾಡಿದ್ರು ಅದನ್ನೆಲ್ಲ ಸಂಬಂಧಪಟ್ಟ ಅವರ ಅಡ್ವೊಕೇಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರ ಉಪಸ್ಥಿತಿಯಲ್ಲೇ ಎಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದೇವೆ. ಸೊ ಹಂಗಾಗಿ ನಮ್ಮಲ್ಲಿ ಏನು 29ಕ್ಕೆ ದಾಖಲಾಗಿತ್ತು ಆ ಪ್ರಕರಣ ತನಿಖೆಗಾಗಿ ನಾವು ಆಕೆಯನ್ನು ಇಟ್ ವಾಸ್ ಸಪೋಸ್ ಟು ಬಿ ಅ ರೆಸ್ಕ್ಯೂ, ಅಂದರೆ ಯಾರಾದರೂ ಕಿಡ್ನ್ಯಾಪ್ ಆಗಿದ್ದಾರೆ ಅಂತಂದಾಗ ಅವ್ರು ರೆಸ್ಕ್ಯೂ ಮಾಡೋವಂಥದ್ದು. ಬಟ್ ಅವ್ರ ಅಡ್ವೊಕೇಟ್ ಮುಖಾಂತರ ಒಬ್ಬರೇ ಬಂದಿದ್ದಾರೆ, ಲೇಡಿ ಮತ್ತು ಅಡ್ವೊಕೇಟ್ ಇಬ್ಬರೇ ಬಂದಿದ್ದಾರೆ. ಮತ್ತು ಅವ್ರು ಮದುವೆ ಆಗಿರೋಂಥದ್ದು ಜೂನ್ 5ಕ್ಕೆ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಅದರ ದಾಖಲಾತಿಗಳೆಲ್ಲ ನಾವು ಕೇಳಿದ್ದೇವೆ. ಸೊ ಹಂಗಾಗಿ ಇನ್ನೇನಾದರೂ ಡಿಸ್ಕ್ಲೋಷರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋಂಥ ಅಂಶಗಳು ಕಂಡು ಬಂದರೆ ಆ ನಿಟ್ಟಿನಲ್ಲಿ ನಮ್ಮ ತನಿಖೆ ಮಾಡಲಾಗುತ್ತೆ. ಈಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ, ಡಿಸ್ಟ್ರಿಕ್ಟ್ ಆಫೀಸರು, ಅವ್ರ ಅಡ್ವೊಕೇಟ್ ಇದ್ದಾರೆ, ಹುಡುಗಿ ಇದ್ದಾರೆ. ಅವ್ರು ಏನು ಡಿಸಿಷನ್ ತೊಗೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಕೆ ನಾನು ಸಾಂತ್ವನ ಕೇಂದ್ರಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿಗೆ ಕಳಿಸ್ಕೊಡೋ ಪ್ರಯತ್ನ ಏನಿದೆ ಅದು ಫೆಸಿಲಿಟೇಟ್ ಮಾಡ್ಬೋದು. ಇಲ್ಲ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತಂದರೆ ಅವಳು ಹೇಳ್ತಾ ಇರೋದು ಇಲ್ಲ ನಾನು ಗಂಡನ ಮನೆಗೆ ಹೋಗ್ತೀನಿ ಅಂತಂದು. ಈಗ ಆಕೆ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರು ಡಿಸ್ಕಸ್ ಮಾಡ್ಕೊಂಡು ಅವ್ರು ಏನು ಡಿಸಿಷನ್ ತೊಗೊತಾರೆ ಆ ಪ್ರಕಾರ ಅವರ ಒಂದು ಸೇಫ್ಟಿಗೆ ಯಾವುದು ತೊಂದರೆ ಆಗದಂಗೆ ನಾವು ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಮುಗಿದಂಗಾಯ್ತು. ಕೌನ್ಸಿಲಿಂಗ್ ನಾವು ಇದರಲ್ಲಿ ಕೌನ್ಸಿಲಿಂಗ್ ಮಾಡಿರೋದಲ್ಲ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ, ಅವರು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ. ಸೊ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ನಾವು ಹೇಳಿಕೆ ವಿತ್ ರೆಸ್ಪೆಕ್ಟ್ ಟು ಕೇಸ್ ಓಲ್ಡ್ ಹುಬ್ಳಿಲಿ ಏನು ಕೇಸ್ ಆಗಿದೆ ಆ ಕೇಸ್ ಪ್ರತಿಯಾಗಿ ಈ ಥರ ಆರೋಪಗಳು ಕಂಡು ಬಂದಿದೆ. ಇದ್ರ ಬಗ್ಗೆ ನಿಮ್ಮದು ಆ್ಯಸ್ ಎ ವಿಕ್ಟಿಮ್ ಏನು ಹೇಳ್ತೀರಿ ಅನ್ನೋದಷ್ಟೇ ದಾಖಲಿಸಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.